ಸರ್ ನೆನ್ನೆ ಬೆಳಗ್ಗೆನೇ ಫೋನ್ ಬಂತು, ನೈಟೆಲ್ಲ ಫೋನ್ ಬಂದ್ಕೊಂಡಿತ್ತು ಸರ್. ಅವ್ರು ನೆನ್ನೆ ಬೆಳಗ್ಗೆ 4ರಿಂದ 5 ಗಂಟೆ ಒಳಗೆ ಎದ್ದೋದ್ರು ರಾಜು. ಬಾತ್ರೂಮ್ಗೆ ಹೋಗಿ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಾತ್ರೂಮ್ ಬಂದೇ ಇಲ್ಲ. ಹೋದವರು ಮತ್ತೆ ಮನೆಗೆ ಬಂದಿಲ್ಲ ಸರ್. ಸಾಯಂಕಾಲದಲ್ಲಿ ಒಬ್ಬರು ಬಂದು ಹೇಳಿದ್ರು, ಈ ಥರ ಮೈಸೂರು ಹತ್ರ ಯಾವುದೋ ಊರಲ್ಲಿ ಹಬ್ಬ ಇದೆ, ಮಂಜುನಾಥ್ ರೆಡ್ಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಸರ್. ಮಂಜುನಾಥ್ ರೆಡ್ಡಿ, ಸತ್ಯನಾರಾಯಣ ರೆಡ್ಡಿ ಮತ್ತು ಶಿವು ಅನ್ನೋರು 3 ಸೇರಿ ಕರ್ಕೊಂಡೋಗಿ ನನ್ನ ಗಂಡನ ಥರ ಕೊಲೆ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ದಾರೆ ಸರ್. ನನ್ನ 3 ಜನ ಹೆಣ್ಮಕ್ಳು ಸರ್. ನನ್ನ ಮಕ್ಳಿಗೂ ನನಗೆ ಯಾರೂ ಆಧಾರ ಇಲ್ಲ ಸರ್. ನನ್ನ ಗಂಡನೇ ನನಗೆ ಆಧಾರವಾಗಿದ್ದಿತ್ತು. ಈಗ ನನ್ನ ಗಂಡನ ಕಳ್ಕೊಂಡು ನಾನು ಯಾರ ಹತ್ರ ನ್ಯಾಯ ಕೇಳ್ಬೇಕು ಸರ್. ಏನು ಕೊಲೆ ಮಾಡಿದ್ರು? ನನ್ನ ಗಂಡನಿಗೆ ಸ್ವಲ್ಪ ದುಡ್ಡು ಬರೋದಿತ್ತು ಸರ್. ಅದು ಸ್ವಲ್ಪ ಕುಡಿಸಿ ಉಳಿಸಿ ಸ್ವಲ್ಪ ಇದು ಮಾಡಿಬಿಟ್ಟಿದ್ರು ಸರ್ ನನ್ನ ಗಂಡನ. ಈಗ ದುಡ್ಡು ಬರೋ ಮೂಮೆಂಟ್ಸ್ ನೋಡಿಕೊಂಡು ಈ ಥರ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಸರ್. ನನ್ನ ಗಂಡನ ದುಡ್ಡು ಕಿತ್ಕೊಂಡು ತಿಂದಿದ್ದಾರೆ ಸರ್. ಒಟ್ಟಿನಲ್ಲಿ ಬಂದಿದೆ ಅಂತಾನು ಹೇಳಿದ್ದಾರೆ ಸರ್. ಆದ್ರೆ ನನ್ನ ಗಂಡ ನನ್ನ ಹತ್ರ ಏನು ಹೇಳಿರ್ಲಿಲ್ಲ ಸರ್. ಆದ್ರೆ ನನ್ನ ಗಂಡನ್ ಅವ್ರಿಗೆ ದ್ವೇಷ ಇತ್ತು ಸರ್. ನನ್ನ ಗಂಡನ ಮೇಲೆ ದ್ವೇಷ ಇತ್ತು ಅಂತ ಅನಿಸ್ತಾ ಇದೆ ಸರ್. ಅವ್ರು ತುಂಬಾ ಅವ್ರ ಹತ್ರನೇ ಹೊಂದ್ಕೊಂಡು ಹೋಗ್ತಾ ಇದ್ರು ಸರ್. ಆದ್ರೆ ನನ್ನ ಗಂಡನ ಈ ತರ ಸಾಯಿಸಿ ರೋಡಲ್ಲಿ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸರ್. ಸರ್ ಕಾರ್ ಒಳಗೆ ಮುಂದೆ ಶೀಟಲ್ಲಿ ಮುದ್ರಕೊಂಡು ಕೂತ್ಕೊಂಡಂಗಿದ್ದಾರೆ ಸರ್. ಮೂತಿ ಮಕ್ಕ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಸರ್ ನನ್ನ ಗಂಡನಿಗೆ. ನನಗೆ ದಯವಿಟ್ಟು ನ್ಯಾಯ ಕೊಡ್ಸಿ ಸರ್. ನನ್ 3 ಜನ ಹೆಣ್ಮಕ್ಳು ಸರ್. ನನ್ನ ಮಕ್ಕಳನ್ನ ನನ್ಗೆ ಆಸ್ತಿ ಅನ್ಕೊಂಡಿದ್ದು. ನನ್ ಗಂಡ ಬಿಟ್ರೆ ನಮ್ಗೆ ಯಾವ್ದು ಆಧಾರ ಇರ್ಲಿಲ್ಲ ಸರ್. ಬೆಳಗ್ಗೆ ನನ್ನ ದೊಡ್ಡ ಮಗಳಿಗೆ ಫೋನ್ ಬಂತು ಸರ್. ನಮ್ಮ ಮನೆಯವ್ರ ಫೋನಿಂದಾನೇ ಫೋನ್ ಬರೋದು. ಅವಾಗ ಗೊತ್ತಾಯ್ತು ಸರ್ ಈ ತರ ಹಿಂಗಾಗಿದ್ದಾರೆ ಅಂತ. ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ ಸರ್. ಎಲ್ಲೋ ಹೋಗಿದ್ದಾರೆ ಮೈಸೂರ್ ಹತ್ರ ಯಾವ್ದೋ ಊರಬ್ಬ ಇದೆ ಬಾ ಅಂತ ಕರ್ಕೊಂಡು ಹೋಗಿ ಈ ತರ ಬೇಗೂರ್ ಹತ್ರ ಕೊಲೆ ಮಾಡಿ ಹಾಕಿದ್ದಾರೆ ಸರ್ ಕಾರ್ ಒಳಗೆ.